ಮೈಕ್ರೋ ಫೈನಾನ್ಸ್ ಅಂದರೆ ಏನು? ಮೈಕ್ರೋ ಫೈನಾನ್ಸ್ ಅಂದರೆ ಏನು ಅಂದರೆ ಕೆಲವು ಹೆಸರುಗಳಿದೆ. ಒಂದೆರಡು ಹೆಸರು ಹೇಳ್ತೀನಿ. ಗ್ರಾಮ ಶಕ್ತಿ ಅಂತ ಹೇಳಿ ಒಂದು, RBL ಫೆಡರಲ್ ಅಂತ, ಕೆಲವು ಇಂಥ ಬೇಕಾದಷ್ಟಿದೆ ಈ ಥರದ್ದು. ಯಾವಾಗ ಈ ಸರ್ಕಾರ ಕಳೆದ 2 ವರ್ಷದಿಂದ ಲೋನ್ಗಳನ್ನು ಕೊಡಲಿಲ್ಲ, ತಮಿಳುನಾಡಿಂದ ಕೇರಳದಿಂದ ಭಾಳಷ್ಟು ಕಂಪನಿಗಳು ಈ ನಾಯಿ ಕೊಡೆಗಳ ರೀತಿ ಎಲ್ಲ ಜಿಲ್ಲೆಯಲ್ಲೂ ದೊಡ್ಡ ಮಾಫಿಯಾ ಥರ ಬಂದ್ಬಿಟ್ಟಿದೆ. ಈಗ ಹೇಳಿದ್ನಲ್ಲ, ಗ್ರಾಮ ಶಕ್ತಿ ಅನ್ನೋ ಹೆಸರಲ್ಲಿ, RBL ಫೆಡರಲ್ ಅನ್ನೋ ಹೆಸರಲ್ಲಿ ಅವ್ರೇನು ಮಾಡ್ತಾರೆ, ಒಂದು ಗುಂಪುಗಳನ್ನು ಮಾಡ್ತಾರೆ. ಸ್ವಸಹಾಯ ಸಂಘ ಮಾಡಿದ್ರಲ್ಲ, ಆ ಥರ ಒಂದು ಗುಂಪು ಮಾಡ್ತಾರೆ. ಅದರಲ್ಲಿ 10 ಜನರ ಒಂದೊಂದು ಗುಂಪು, ಒಂದೊಂದು ಹಳ್ಳಿಗೆ ಹೋಗ್ತಾರೆ. 10 ಜನರ ಒಂದೊಂದು ಗುಂಪನ್ನು ಮಾಡ್ತಾರೆ. ಈ 10 ಜನರ ಗುಂಪು ಯಾರಿಗೆ ಬ್ಯಾಂಕ್ಗಳಲ್ಲಿ ಸಾಲ ತಗೊಳಕ್ಕೆ ಸಿಕ್ಕಿರಲ್ಲ ಅಂಥವ್ರನ್ನ ಐಡೆಂಟಿಫೈ ಮಾಡ್ತಾರೆ. 10 ಜನರನ್ನು ಗುಂಪು ಮಾಡಿ ಅವ್ರಿಗೆ 50,000 ಸಾವಿರ ರೂಪಾಯಿ ಕೊಡ್ತಾರೆ. ಪ್ರತಿಯೊಬ್ಬರಿಗೂ 50,000 ಸಾವಿರ ರೂಪಾಯಿ ಕೊಡ್ತಾರೆ. ಅವ್ರಿಗೆ ಶ್ಯೂರಿಟಿ ಯಾರು ಅಂದರೆ ಈ 9 ಜನ. 10 ಜನ ಮೆಂಬರ್ಸು. ಶ್ಯೂರಿಟಿ ಯಾರು ಅಂದರೆ ಈ 9 ಜನ. ಪ್ರತಿಯೊಬ್ಬರಿಗೂ ಈ 9 ಜನ ಶ್ಯೂರಿಟಿ. ಅಂದರೆ ಇವ್ರಿಗೆ 9 ಜನ ಶ್ಯೂರಿಟಿ. ಅವ್ರ ಕೈಗೆ ಎಷ್ಟು ಕೊಡ್ತಾರೆ? 46 ಸಾವಿರ ರೂಪಾಯಿ ಕೊಡ್ತಾರೆ ಕೈಗೆ. ಲೋನ್ ಎಷ್ಟು? 50 ಸಾವಿರ ರೂಪಾಯಿ ಲೋನು. ಅವ್ರ ಕೈಗೆ ಕೊಡೋದೆಷ್ಟು? 46 ಸಾವಿರ ರೂಪಾಯಿ ಕೊಡ್ತಾರೆ. ಅದನ್ನು ಸರ್ವಿಸ್ ಚಾರ್ಜ್ ಅಂತ ಇಟ್ಕೊಳ್ಳಿ. ಸೇವೆ ಅಂತ ಅದನ್ನು ಇಟ್ಕೊಂಡಿದ್ದಾರೆ. ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, ಇದರಲ್ಲಿ ನೀವು ಯಾರಾದರೂ ಒಬ್ಬರು ಕಟ್ಟಿಲ್ಲ ಅಂದರೆ, 10 ಜನದಲ್ಲಿ ಒಬ್ಬರು ಕಟ್ಟಿಲ್ಲ ಅಂದರೆ, ಈ 9 ಜನ ಆ ಕಟ್ಟಿದ್ದೊಂದು ಶೇರನ್ನು ಇವ್ರು ಕಟ್ಟಬೇಕು. ಈ 9 ಜನ ಕಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. 8 ಜನ ಕಟ್ಬಿಟ್ರು, ಇನ್ನಿಬ್ಬರು ಕಟ್ಟಿಲ್ಲ ಆ ತಿಂಗಳು. ಈ 8 ಜನ ಇವ್ರದ್ದು ಶೇರ್ನು ಅವ್ರು ಕಟ್ಟಬೇಕು. ಆ ರೀತಿ ಕಂಡೀಷನ್ ಹಾಕೊಂಡಿದ್ರು ಅವರ ಇದರಲ್ಲಿ. ಮತ್ತೆ ಅವನು 2 ತಿಂಗಳಲ್ಲಿ ಕಟ್ಟಿಲ್ಲ ಅಂದ್ರೆ, ಕಂಟಿನ್ಯೂಸ್ ಕಟ್ಟಿಲ್ಲ ಅಂದ್ರೆ, ಅವ್ರಿಗೆ ಏಜೆಂಟ್ ಇರ್ತಾರೆ. ಒಬ್ಬಳಿಗೊಬ್ಬರನ್ನ ಏಜೆಂಟ್ ಮಾಡಿದ್ದಾರೆ. ಅದು ತಮಿಳ್ನಾಡು ಇರ್ಬೋದು, ಕೇರಳ, ಬೇರೆ ಬೇರೆ ರಾಜ್ಯದಿಂದ ಬಂದಿರೋರು. ಅವ್ರು ಏನ್ ಮಾಡ್ತಾರೆ, ಯಾರು ಕಟ್ಟಿಲ್ಲ ಉಳಿದಂತ 9 ಜನನ ಕರ್ಕೊಂಡು ಅವ್ರ ಮನೆ ಹತ್ರ ಹೋಗ್ತಾರೆ. ಅವ್ರದೇ ಗ್ರೂಪಲ್ಲಿ ಇರ್ತಾರಲ್ಲ, ಆ 9 ಜನ ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡ್ತಾರೆ. ಅದಾದ್ಮೇಲೆ ಅದಕ್ಕೂ ಬಗ್ಗಿಲ್ಲ ಅಂದ್ರೆ, ಇದನ್ನ 3 ತಿಂಗಳಾದ್ಮೇಲೆ ಅದನ್ನ ರೌಡಿಗಳಿಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತಾರೆ. ಅವ್ರು ಯಾವಾಗ ಇವ್ರ ಮನೆ ಹತ್ರ ಹೋಗ್ತಾರೋ ಅವಾಗ ಊರು ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಸುಮಾರು ಒಂದು 30-40 ಹಳ್ಳಿನೇ ಖಾಲಿ ಆಗೋಟವೆ ಅಂತ ಸುದ್ದಿ ನಮ್ಗಿರೋದು ಇಡೀ ರಾಜ್ಯದಲ್ಲಿ. ಹಳ್ಳಿನೇ ಓಡೋಟ್. ಯಾಕಂದ್ರೆ ಹಳ್ಳಿಯವರೇ ತಗೊಂಬಿಟ್ಟವ್ರೆ. 10 ಜನ ಒಂದು ಟ್ರೂಪ್ ಅಂದ್ರೆ, ಒಂದು ಹಳ್ಳಿಯಲ್ಲಿ 30 ಟ್ರೂಪ್ ಮಾಡಿರ್ತಾರೆ, 30 ಯೂನಿಟ್ ಮಾಡಿಬಿಟ್ಟಿರ್ತಾರೆ, ಓಡಾಬಿಟ್ಟಿದ್ದಾರೆ. ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ.